ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಇವತ್ತು ಮಸ್ಸೊಪ್ಪು ಮಾಡೋಣ ಅಂತಂದು ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಪ್ಪ ಇದು ಟೈಟಲ್ ನೋಡಿ ಅನ್ಕೊತಾ ಇದ್ದಾರೆ, ಸೊಪ್ಪು ಇಲ್ದಿರೋ ಮಸ್ಸೊಪ್ಪು ಹೆಂಗೆ ಮಾಡೋದು ಅಂತ. ಸೊ ನಮ್ಮ ಕಡೆ ಸೊಪ್ಪೇ ಬೇಕು ಅಂತೇನಿಲ್ಲ ಫ್ರೆಂಡ್ಸ್, ನಮ್ಮ ಕಡೆ ಇದು ಮಾಡ್ತೀವಿ ನಾವು. ಸೊ ಹಂಗಾಗಿ ಇದನ್ನು ತೋರಿಸೋಣ ಅಂತಂದು ಹೇಳ್ಬಿಟ್ಟು ಹಿಂಗೆ ಮಾಡ್ತಾ ಇದ್ನಲ್ವ, ಹಾಗೆ ತೋರಿಸೋಣ ಅಂತಂದು ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ನೋಡಿ, ಸೊಪ್ಪಿನ ಬದಲಿ ನಾನು ಕೋಸು ತೊಗೊಂಡಿದ್ದೀನಿ, ಎಲೆಕೋಸು. ಅದ್ರ ಜೊತೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟು ತೊಗೊಂಡು ಸೇಮ್ ನಾವೇನು ಮೊಸೊಪ್ಪಿಗೆ ಹಾಕಿರ್ತೀವಲ್ವ ಐಟಮ್ಸು, ಅದೇ ಐಟಮ್ಸೇ. ಬೇಳೆ ಜೊತೆ ಸ್ವಲ್ಪ ತೊಗರಿಬೇಳೆ, ಅವರೆಬೇಳೆ ಎರಡೂ ಸೇರಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಆದರೆ ಸೊಪ್ಪು ಹಾಕೋದಿಲ್ಲ ಅಷ್ಟೇ. ಸೇಮ್ ಸೊಪ್ಪು ಮಸೊಪ್ಪು ಏನು ಮಾಡ್ತೀವಲ್ವ ಅದೇ ಥರನೇ, ಬಟ್ ಸೊಪ್ಪಿನ ಬದಲಿ ನಾನು ಕೋಸು ತೊಗೊಂಡಿದ್ದೀನಿ ಅಷ್ಟೇ. ನಮ್ಮ ಕಡೆ ಎಲ್ಲ ಸಾಮಾನ್ಯವಾಗಿ ಮಾಡ್ತೀವಿ ಇದು, ಈ ಥರ ಕೋಸಿದ್ರೆ. ಸೊ ಹಂಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ ಬೇಳೆ ಜೊತೆ, ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೋಸೆಲ್ಲ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕ್ಕೋತೀನಿ. ಇದೆಲ್ಲ ಹಾಕ್ಕೊಂಡು ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಸಾಕು, ಕುಕ್ಕರಲ್ಲಿ ಹಾಕ್ಕೊಂಡು. ಬೇಗನೆ ಬೆಂದೋಗುತ್ತೆ, ಇದೇನು ಒಂದೇ ವಿಷಲ್ಗೆಲ್ಲ ಬೇಗ ಬೆಂದೋಗುತ್ತೆ. ಸೊ ಹಂಗಾಗಿ ನಾನು ಈ ಸೊಪ್ಪು ತೊಗೊಂಡಿದ್ದೀನಿ. ಅಂದರೆ ನಮ್ಮ ಕಡೆ ಇದೊಂದರಿಂದನೇ ಅಂತಲ್ಲ, ಬೆರಕೆ ಸೊಪ್ಪು ಸಿಕ್ಕುತ್ತೆ ಹಳ್ಳಿ ಕಡೆ ಎಲ್ಲ, ಗೊತ್ತಲ್ಲ ಆ ಥರ ಎಲ್ಲ. ನಮ್ಮನೇಲಿ ನಮ್ಮವ್ವ ಅಂತೂ ತುಂಬ ಚೆನ್ನಾಗಿ ಮಾಡೋರು ಈ ಸಾರು, ಅವ್ರ ಕೈಯಾಗೆ ಟೇಸ್ಟೇ ಸೂಪರಾಗಿರೋದು. ಬಟ್ ಇವಾಗ ಸ್ವಲ್ಪ ಅಡುಗೆ ಎಲ್ಲ ಕಡಿಮೆ ಮಾಡಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ವಿಷಲ್ ಮಾತ್ರ ಹಾಕ್ಸ್ಕೊಂಡಿದ್ದೀನಿ, ಅದೆಲ್ಲನೂ ಸೇರಿಸಿ ಹಾಕ್ಬಿಟ್ಟು ಒಂದು ವಿಷಲ್ ಹೊಡೆಸ್ಕೊಂಡಿದ್ದೀನಿ. ಇವಾಗ ಇದನ್ನು ಮಸ್ಕೊತೀನಿ, ರಸ ಬೇರೆ ಮಾಡಿಕೊಂಡು ಮಸ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ಆಗುತ್ತೆ. ಸೊಪ್ಪು ಏನು ಟೇಸ್ಟ್ ಬರುತ್ತಲ್ವ ನಾವು ಸೊಪ್ಪು ಸಾರು ಮಾಡಿದಾಗ, ಅದೇ ಟೇಸ್ಟೇ ಕೊಡುತ್ತೆ ಇದನ್ನು. ಸ್ವಲ್ಪ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಸೊಪ್ಪು ಬದಲು ನಾವು ಇದು ಹಾಕಿರ್ತೀವಲ್ವ ಎಲೆಕೋಸು, ಆ ಎಲೆಕೋಸಿಂದಷ್ಟೇ ಸ್ವಲ್ಪ ಸ್ಮೆಲ್ ಇರುತ್ತೆ, ಬಿಟ್ಟರೆ ಬೇರೆ ಸೊಪ್ಪಿನ ಸಾರಿಗೂ ಇದಕ್ಕೂ ಬೇರೆ ಏನೂ ಡಿಫ್ರೆನ್ಸೇ ಇರೋಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದು. ಸೊ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ, 1-2 ಚಮಚ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊತಾ ಇದ್ದೀನಿ ಇವಾಗ. ಜೊತೆಗೆ ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ವ, ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ. ಅದೆಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು, ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಹಿಂಗು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೋತಾ ಇದ್ದೀನಿ ನಾನು ಒಗ್ಗರಣೆಗೆ. ಹಿಂಗೆ ಹಾಕ್ಕೊಂಡ್ರಿಂದ ಅದು ತುಂಬ ಸೊಪ್ಪು ಸಾರಿಗಾಗಲಿ ಯಾವುದೇ ಸಾರಿಗಾಗಲಿ ಹಿಂಗೆ ಹಾಕಿದ್ರೇ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಸ್ವಲ್ಪ ಹಿಂಗೆ ಹಾಕ್ಕೋತೀನಿ ನಾನು. ಇವಾಗ ಬೇರೆ ಚಳಿ ಅಲ್ವಾ, ಹಾಗಾಗಿ ಜೊತೆಗೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನೂ ಹಾಕ್ಕೊಂಡೆ, ಅದ್ರ ಜೊತೆ ಅರಿಶಿನನೂ ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲ ಸೇರಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು, ಆ ಒಗ್ಗರಣೆಗೆ ಇದೇನು ಬೇಯಿಸಿಟ್ಕೊಂಡಿದ್ನಲ್ವ ಮಸ್ದು, ಅದನ್ನು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಅಂದರೆ ಜಾಸ್ತಿ ತೆಳ್ಳಗೆ ಮಾಡ್ಕೊಬಾರ್ದು ಇದು, ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಚಪಾತಿಗೆ ಯೂಸ್ ಆಗುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಚಪಾತಿ ಜೊತೆ ಇದು. ಮುದ್ದೆ, ಅನ್ನ, ಸಾಂಬಾರು ಎಲ್ಲದ್ರ ಜೊತೆನೂ. ಇವಾಗ ನಾನು ಹಾಕ್ಕೊಂಡಿದ್ದು ಸ್ವಲ್ಪ ಸಾಂಬಾರು ಪುಡಿ, ಆಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ. ಸಾಂಬಾರು ಪುಡಿನ ಡೈರೆಕ್ಟ್ ಹಾಕಿದ್ರೆ ಗಂಟಾಗುತ್ತೆ ಅಂತಂದು ಹೇಳ್ಬಿಟ್ಟು ಸಾಂಬಾರು ಪುಡಿನ ಸ್ವಲ್ಪ ನೀರಲ್ಲಿ ಕಲಸ್ಬಿಟ್ಟು ಹಾಕಿದ್ದೀನಿ. ಆಮೇಲೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕುದಿವರಿಯೋಕೆ ಇಟ್ಟಿದ್ದೀನಿ. ಅದು ನೋಡಿ, ಅಷ್ಟು ಗಟ್ಟಿ ಇದ್ದರೆ ಸಾಕು. ಚಪಾತಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು. ಮಸ್ತಿರ್ತೀವಲ್ವ, ಅದೇನು ಕೋಸು ಅಷ್ಟು ಬಾಯಿಗೆ ಸಿಗೋದಿಲ್ಲ, ಎಲ್ಲ ಕ್ಲೀನಾಗಿ ಬ್ಲೆಂಡ್ ಆಗಿರುತ್ತೆ ಅದು. ನೋಡಿ, ಸಾಂಬಾರೆಲ್ಲ ರೆಡಿ ಆಯಿತು. ಇವಾಗ ಮುದ್ದೆ ಒಂದು ಕಡೆ ಮುದ್ದೆಗೆ ಇಟ್ಕೊಂಡಿದ್ದೆ, ಒಂದು ಕಡೆ ಸಾಂಬಾರಿಗೆ ಇಟ್ಕೊಂಡಿದ್ದೆ. ಸೊ ಅದೆಲ್ಲ ರೆಡಿ ಆಯಿತು ಫ್ರೆಂಡ್ಸ್ ನಮ್ಮದು ಊಟ. ಸೊ ಥ್ಯಾಂಕ್ ಯು. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ಹೊಸ್ದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆಂದರೆ ನೋಡ್ತಿದ್ದೀರಾ, ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ. ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.